ಬಿ ಎಡ್ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಇಡೀ 3 ಪೇಪರ್ ಎಜುಕೇಷ್ನಲ್ ಟೆಕ್ನಾಲಜಿ ಅಂತ ಬರ್ತಾವ್ರಿ. ಕನ್ನಡದೊಳಗೆ ಶೈಕ್ಷಣಿಕ ತಂತ್ರಜ್ಞಾನ. ಇದರೊಳಗೆ 4 ಯೂನಿಟ್ ಅದಾವ್ರಿ. 4 ಯೂನಿಟ್ದೊಳಗೆ ನಾನು ಚರ್ಚೆ ಮಾಡೋದು 1ನೇ ಯೂನಿಟ್ಟು ಮತ್ತು 2ನೇ ಯೂನಿಟ್ಟು. 1ನೇ ಯೂನಿಟ್ ಸಿಲೆಬಸ್ಗೆ ಯಾವುದಪ್ಪ ಅಂತಂದ್ರೆ ಶೈಕ್ಷಣಿಕ ತಂತ್ರಜ್ಞಾನದ ಮೂಲ ಪರಿಕಲ್ಪನೆ, ಬೇಸಿಕ್ ಕಾನ್ಸೆಪ್ಟ್ ಆಫ್ ಎಜುಕೇಷ್ನಲ್ ಟೆಕ್ನಾಲಜಿ ಅಂತ ಬರ್ತದೆ. ಅದರೊಳಗೆ 1.1 ಶೈಕ್ಷಣಿಕ ತಂತ್ರಜ್ಞಾನದ ಅರ್ಥ ವ್ಯಾಖ್ಯೆಗಳು ಬರ್ತಾವೆ. ಶೈಕ್ಷಣಿಕ ತಂತ್ರಜ್ಞಾನದ ಸ್ವರೂಪ, ಉದ್ದೇಶಗಳು ಮತ್ತು ಮಹತ್ವ ಬರ್ತದೆ. 1.2ದೊಳಗೆ ಬೋಧನಾ ತಂತ್ರಜ್ಞಾನ ಮತ್ತು ಕಲಿಸುತ್ತಿರುವ ತಂತ್ರಜ್ಞಾನದ ಅರ್ಥ, ಸ್ವರೂಪ ಮತ್ತು ವ್ಯಾಪ್ತಿ ಅಂತ ಬರ್ತದೆ. 1.3 ಶೈಕ್ಷಣಿಕ ತಂತ್ರಜ್ಞಾನದ ಮಾರ್ಗಗಳು, ಅಪ್ರೋಚಸ್ ಆಫ್ ಎಜುಕೇಷ್ನಲ್ ಟೆಕ್ನಾಲಜಿ ಅಂತ ಬರ್ತದೆ. ಆಮೇಲೆ 1.4 ಒಳಗೆ ಸೈಬರ್ನೆಟಿಕ್ಸ್ ಅಂತ ಬರ್ತದೆ. ಇವೆಲ್ಲ ಅಂಶಗಳು ಫಸ್ಟ್ ಯೂನಿಟ್ದೊಳಗೆ ಅವ. ಇನ್ನು ಯೂನಿಟ್ 2ದೊಳಗೆ ಯಾವ ಬರ್ತಾವೆ ಅಂತಂದ್ರೆ ಶಿಕ್ಷಣದಲ್ಲಿ ಮಾಧ್ಯಮ, ಮೀಡಿಯಾ ಇನ್ ಎಜುಕೇಷನ್ ಅಂತ ಬರ್ತದೆ. ಅದರೊಳಗೆ 2.1 PTK ಇಂಟ್ರೊಡಕ್ಷನ್ ಆಫ್ ಮೀಡಿಯಾ. ಆಮೇಲೆ 2.1 ಮುದ್ರಣ ಮಾಧ್ಯಮ, ಪ್ರಿಂಟ್ ಮೀಡಿಯಾ ಅಂತ ಬರ್ತದೆ. 2.2 ಪುಸ್ತಕಗಳು, ಬುಕ್ಸ್. 2.3 ಸಂಚಿಕೆಗಳು, ಜರ್ನಲ್ಸ್. 2.3 ಸಾಹಿತ್ಯಿಕ ಪುರವಣಿ, ಮ್ಯಾಗ್ಝಿನ್ಸ್. 2.4 ವರ್ತಮಾನ ಪತ್ರಿಕೆ, ನ್ಯೂಸ್ ಪೇಪರ್. 2.5 ಡಿಜಿಟಲ್ ಮಾಧ್ಯಮ, ಡಿಜಿಟಲ್ ಮೀಡಿಯಾ ಅಂತ ಬರ್ತದೆ. ಅದರೊಳಗೆ ಮತ್ತು ಸಾಕ್ಷ್ಯಚಿತ್ರಗಳು ಅಂತ ಬರ್ತಾವೆ, ಡಾಕ್ಯುಮೆಂಟ್ರೀಸ್ ಅಂತ ಕರಿತೀವಿ ಅದಕ್ಕೆ ಇಂಗ್ಲೀಷ್ನೊಳಗೆ. ಆಮೇಲೆ ಸ್ಥಿರ ಅಥವಾ ಸುರುಳಿ ಚಿತ್ರಗಳು, ಫಿಲ್ಮ್ ಸ್ಟ್ರಿಪ್ಸ್ ಅಂತ ಕರಿತೀವಿ. ಆಮೇಲೆ ವೆಬ್ ಪುಟಗಳು, ವೆಬ್ ಪೇಜಸ್. ಆಮೇಲೆ ಜಾಲತಾಣಗಳು, ವೆಬ್ಸೈಟ್ಸ್. ಆಮೇಲೆ ದೃಕ್ಶ್ರವಣ ಉಪಕರಣಗಳು, ಆಡಿಯೋ ವಿಜುವಲ್ ಏಡ್ಸ್. ಬಹು ಮಾಧ್ಯಮ ಅಂತ ಬರ್ತದೆ, ಮಲ್ಟಿಮೀಡಿಯಾ. ಬಹು ಇಂದ್ರಿಯ ಕಲಿಕೆ, ಮಲ್ಟಿ ಸೆನ್ಸರಿ ಅಪ್ರೋಚಸ್ ಅಂತ ಬರ್ತವೆ. ಇವು 2 ಯೂನಿಟ್ಗಳನ್ನು ನಾ ಮಾಡ್ತೀನಿ. 3 ಮತ್ತು 4ನೇ ಯೂನಿಟ್ ಗೊಂದಿ ಸರ್ ಮಾಡ್ತಾರೆ. ಆ 3ನೇ ಯೂನಿಟ್ ಏನು ಜಸ್ಟ್ ಇವತ್ತು ನಾನು ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ಲಿಕ್ಕತ್ತೀನಿ. 3ನೇ ಯೂನಿಟ್ ಏನು ಬರ್ತದೆ, ಶೈಕ್ಷಣಿಕ ವ್ಯವಸ್ಥೆ, ಎಜುಕೇಷ್ನಲ್ ಸಿಸ್ಟಮ್. ಇದರೊಳಗೆ 3.1 ಇಲೆಕ್ಟ್ರಾನಿಕ್ ಕಲಿಕೆ, ಇ ಲರ್ನಿಂಗ್ ಅಂತ ಬರ್ತದೆ. 3.2 ಸಹಭಾಗಿತ್ವ ಕಲಿಕೆ, ಕೊಲಾಬ್ರೇಟಿವ್ ಲರ್ನಿಂಗ್ ಅಂತ ಬರ್ತದೆ. 3.3 ಮೊಬೈಲ್ ಕಲಿಕೆ, ಮೊಬೈಲ್ ಲರ್ನಿಂಗ್ ಅಂತ ಬರ್ತದೆ. 3.4 ದೂರ ಸಂಪರ್ಕ ಗೋಷ್ಠಿ, ಟೆಲಿಕಾನ್ಫರೆನ್ಸ್ ಅಂತ ಬರ್ತದೆ. ವೆಬ್ ಸೇವೆಗಳು, ವೆಬ್ ಸರ್ವಿಸಸ್. ಇ ಅಂಚೆ, ಇಮೇಲ್, ಅಂತರ್ಜಾಲ ಹರಟೆ, ಚಾಟಿಂಗ್. ಆನ್ಲೈನ್ ವೇದಿಕೆ, ಆನ್ಲೈನ್ ಫೋರಮ್, ಬ್ಲಾಗ್ಸ್, ವೀಕ್ಸ್. ಇ ಗ್ರಂಥಾಲಯ, ಇ ಲೈಬ್ರರಿ. ಆಮೇಲೆ 3.4 ಒಳಗೆ ಶೈಕ್ಷಣಿಕ ತಂತ್ರಜ್ಞಾನದಲ್ಲಿ ಸಂಪನ್ಮೂಲ ಸೇವಾ ಕೇಂದ್ರಗಳು ಅಂತ ಬರ್ತದೆ. ರಿಸೋರ್ಸಸ್ ಸೆಂಟರ್ಸ್ ಇನ್ ಎಜುಕೇಷ್ನಲ್ ಟೆಕ್ನಾಲಜಿ. ಶೈಕ್ಷಣಿಕ ತಂತ್ರಜ್ಞಾನದ ಕೇಂದ್ರ ಸಂಸ್ಥೆ, ಸೈಟ್ ಅಂತ ಬರ್ತದೆ, CIET. ಶೈಕ್ಷಣಿಕ ತಂತ್ರಜ್ಞಾನದ ರಾಜ್ಯ ಸಂಸ್ಥೆ, SITE ಅಂತ ಬರ್ತದೆ. ಆಮೇಲೆ ಬಹುಮಾಧ್ಯಮ ಸಂಶೋಧನಾ ಸಂಸ್ಥೆ, EMMRC ಅಂತ ಬರ್ತದೆ. ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ, UGC ಅಂತ ಬರ್ತದೆ. ಆಮೇಲೆ ಎಜುಸ್ಯಾಟ್. ಇವೆಲ್ಲವೂ 3ನೇ ಯೂನಿಟ್ದಾಗ ಬರ್ತವೆ. ಇನ್ನು ಕೊನೆ ಯೂನಿಟ್ 4ನೇ ಯೂನಿಟ್ ಯಾವುದಪ್ಪ ಅಂತಂದರೆ ಶಿಕ್ಷಣದಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಪರಿಚಯ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ICT. ICT ಮೀನ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಆನ್ ಎಜುಕೇಷನ್ಸ್. ICTಯ ಪರಿಕಲ್ಪನೆ, ಬಳಕೆಯ ತತ್ವಗಳು, ಕಾನ್ಸೆಪ್ಟ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ICT. ಆಮೇಲೆ ಶಿಕ್ಷಣದಲ್ಲಿ ICTಯ ಪರಿಣಾಮ, ಇಂಪ್ಯಾಕ್ಟ್ ಆಫ್ ICT ಆನ್ ಎಜುಕೇಷನ್. ICTಯ ಬಳಕೆಯಲ್ಲಿ ಶಿಕ್ಷಕರ ಪಾತ್ರ, ದ ರೋಲ್ ಆಫ್ ಟೀಚರ್ಸ್ ಇನ್ ICT. ಅದರೊಳಗೆ ಆಡಳಿತಾಧಿಕಾರಿ, ಅಡ್ಮಿನಿಸ್ಟ್ರೇಟರು, ಅನುಕೂಲಿಸುವ ಫೆಸಿಲಿಟೇಟರು ಮತ್ತು ಬೋಧನೆಗಾಗಿ ಟ್ಯೂಟರ್. ಇಷ್ಟು 4 ಯೂನಿಟ್ಸು ಇದ್ರೊಳಗೆ ಬರ್ತಾವೆ. ಮತ್ತು ಇದ್ರಾಗ ಮತ್ತು ಇನ್ನೂ ಐತ್ರಿ 4.4 ಒಳಗೆ ಏನು ಮಾಡ್ಯಾರ ಸಿಲೆಬಸ್ಗೆ
ಶಿಕ್ಷಣ ಕ್ಷೇತ್ರದಲ್ಲಿ ICTಯ ಬಳಕೆಯ ವಿವಾದಗಳು. ಇಶ್ಯೂಸ್ ಆ್ಯಂಡ್ ಕನ್ಸರ್ನ್ಸ್ ರಿಲೇಟೆಡ್ ಟು ದಿ ICT. ಗಣಕಯಂತ್ರ ನೆರವಿನ ಬೋಧನಾ ಪರಿಕಲ್ಪನೆ, CAI ಅಂತ ಕರೀತಾರೆ. ಇವೆಲ್ಲವೂ ಒಟ್ಟಾರೆ 4 ಅಂಶಗಳು ಯೂನಿಟ್ 4 ಬರ್ತಾವೆ. ಇವು ನಾ ಈಗ ಹೇಳೀನಿ 1 ಮತ್ತು 2 ಯೂನಿಟ್ ನಾ ಮಾಡ್ತೀನಿ, 3 ಮತ್ತು 4 ಗೊಂದಿ ಸರ್ ಮಾಡ್ತಾರೆ. ಅದರೊಳಗೆ ಜಸ್ಟ್ ನಾನು ನಿಮ್ಗೆ ಇವತ್ತು ಇಂಟ್ರೊಡಕ್ಷನ್ ಕೊಡ್ತೀನಿ. 1ನೇ ಯೂನಿಟ್ಟು ಶೈಕ್ಷಣಿಕ ತಂತ್ರಜ್ಞಾನದ ಮೂಲ ಪರಿಕಲ್ಪನೆ, ಬೇಸಿಕ್ಸ್ ಆಫ್ ಎಜುಕೇಷ್ನಲ್ ಟೆಕ್ನಾಲಜಿ. ಏನು ಹಿಂಗಂದ್ರೆ ಎಜುಕೇಷನ್ ಟೆಕ್ನಾಲಜಿ ಅಂದ್ರೆ ಏನು ಅಂದರೆ ಇಲ್ಲಿ 2 ಪದಗಳದವ್ರಿ. ಒನ್ ಈಸ್ ಎಜುಕೇಷನ್ ಆ್ಯಂಡ್ ಅಂದರ್ ಈಸ್ ಟೆಕ್ನಾಲಜಿ. ಎಜುಕೇಷನ್ ಪ್ಲಸ್ ಟೆಕ್ನಾಲಜಿ ದ್ಯಾಟ್ ಈಸ್ ಈಕ್ವಲ್ ಟು ಎಜುಕೇಷನಲ್ ಟೆಕ್ನಾಲಜಿ. ಶಿಕ್ಷಣ ಮತ್ತು ಅದಕ್ಕೆ ತಂತ್ರಜ್ಞಾನ, ಇದರ ಬರೋಬ್ಬರಿ ಏನಂದರೆ ಶೈಕ್ಷಣಿಕ ತಂತ್ರಜ್ಞಾನ. ಏನು ಹಿಂಗಂದ್ರೆ ಮನುಷ್ಯ ಇನ್ನು ಜೀವನದಲ್ಲಿ ಉನ್ನತ ಶಿಖರವನ್ನು ತಲುಪಿದ್ದಾನೆ. ನಾವು 21ನೇ ಶತಮಾನದೊಳಗೆ ಕಾರ್ಯಲಿಕತ್ತೀವ್ರಿ. ಈಗ ಅವನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ತನ್ನದೇ ಆದಂಥ ಪ್ರಭಾವವನ್ನು ಬೀರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆಯಿಂದ ಶಿಕ್ಷಣ ಕ್ಷೇತ್ರವೂ ಕೂಡ ಹೊರತಾಗಿಲ್ಲ. ಶಿಕ್ಷಣದಲ್ಲಿ ತಂತ್ರಜ್ಞಾನದ ಬಳಕೆ ಬಹುದಿನಗಳಿಂದ ಗೊತ್ತಿಲ್ಲದೆ ಸಾಗಿ ಬಂದಿದೆ. ಅಂದಿನ ಕಾಲದೊಳಗೆ ಪಠ್ಯಪುಸ್ತಕಗಳು ಹಾಗೂ ಮುದ್ರಿತ ಸಾಮಗ್ರಿಗಳನ್ನು ಬಳಸುವುದರಿಂದ ಇದರ ಬಳಕೆ ಪ್ರಾರಂಭವಾಯಿತು. ಇಂದು ಕಠಿಣ ಸಾಮಗ್ರಿಗಳಾದಂಥ, ಅಂದ್ರೆ ನಾವೇನು ಇಂಗ್ಲೀಷ್ನಾಗ ಹಾರ್ಡ್ವೇರ್ಸ್ ಅಂತ ಕರಿತೀವಿ ನೋಡ್ರಿ, ಕಠಿಣ ಸಾಮಗ್ರಿಗಳಾದ ರೇಡಿಯೋ, TV, ಗಣಕಯಂತ್ರ, ಓವರ್ ಹೆಡ್ ಪ್ರೊಜೆಕ್ಟರ್, ಅಂತರ್ಜಾಲ, ಇಂಟರ್ನೆಟ್ ಇವುಗಳ ಬಳಕೆಯಿಂದ ಬೋಧನೆ ಕಲಿಕೆಯ ಪ್ರಕ್ರಿಯೆ ಅತ್ಯಂತ ವೈವಿಧ್ಯಮಯ ಹಾಗೂ ಪರಿಣಾಮಕಾರಿಯಾಗಿದೆ. ಹಾಗಾದ್ರೆ ಶೈಕ್ಷಣಿಕ ತಂತ್ರಜ್ಞಾನದ ಅರ್ಥ ಏನು? ಇವತ್ತು ಅರ್ಥ ವ್ಯಾಖ್ಯೆ ಹೇಳ್ತೀನಿ ರೀ. ಅರ್ಥ ಏನು? ಶೈಕ್ಷಣಿಕ ತಂತ್ರಜ್ಞಾನವು ಶಿಕ್ಷಣ ಹಾಗೂ ತಂತ್ರಜ್ಞಾನ ಎಂಬ 2 ಪದಗಳಿಂದ ಉತ್ಪತ್ತಿಯಾಗಿದೆ. ನಾನೀಗ ಹೇಳೀನಿ, ಶಿಕ್ಷಣದಲ್ಲಿ ತಂತ್ರಜ್ಞಾನವನ್ನು ಅಳವಡಿಸುವುದೇ ಶೈಕ್ಷಣಿಕ ತಂತ್ರಜ್ಞಾನ. The person who is going to apply the technology on the part of the education is called as educational technology ಅಂತ ಕರಿತೀವಿ. ಈಗ ನಿಮಗೆ ಶಿಕ್ಷಣ ಅಂದರೆ ಏನೋ ಗೊತ್ತದೆ. ನಿಮಗೆ ಶಿಕ್ಷಣ ಎಂಬುದು ಆಂಗ್ಲ ಭಾಷೆ ಎಜುಕೇಷನ್ ಎಂಬ ಪದಕ್ಕೆ ಸಮನಾಗಿದ್ದು, ಇದು ಲ್ಯಾಟಿನ್ ಭಾಷೆ ಎಜುಕೇರ್ ಮತ್ತು ಎಜುಸಿಯರ್ ಎಂಬ ಪದಗಳಿಂದ ಉತ್ಪತ್ತಿಯಾಗಿದೆ. ಎಜುಕೇರ್ ಎಂದರೆ ಟು ಬ್ರಿಂಗ್ ಅಪ್, ಅಂದರೆ ಮೇಲಕ್ಕೆ ಕೊಂಡೊಯ್ಯು, ಮೇಲಕ್ಕೆ ಎತ್ತು. ಎಜುಸಿಯರ್ ಎಂದರೆ ಟು ಲೀಡ್ ಔಟ್ ಆರ್ ಟು ಡ್ರಾ ಔಟ್. ಇದರ ಅರ್ಥ ಹೊರಕ್ಕೆ ಸೆಳೆ ಅಥವಾ ಅಭಿವೃದ್ಧಿಪಡಿಸು, ವಿದ್ಯಾರ್ಥಿಗಳಲ್ಲಿರುವಂಥ ಪ್ರತಿಭೆಯನ್ನು ಹೊರಕ್ಕೆ ಸೆಳೆಯುವುದು, ಅಭಿವೃದ್ಧಿಪಡಿಸುವುದು ಅಂತ ಅರ್ಥ. ಹಾಗಾದ್ರೆ ತಂತ್ರಜ್ಞಾನದ ಅರ್ಥ ಏನು ನೋಡಿರಿ. ತಂತ್ರಜ್ಞಾನ ಎಂಬುದು ಆಂಗ್ಲ ಭಾಷೆಯ ಟೆಕ್ನಾಲಜಿ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಇದು ಗ್ರೀಕ್ ಭಾಷೆಯ ಟೆಕ್ನಿಕ್ ಎಂಬ ಪದದಿಂದ ಬಂದಿದೆ. ಟೆಕ್ನಿಕ್ ಎಂದರೆ ಹೊಸ ಅಥವಾ ನವೀನ ಕಲೆ ಅಥವಾ ಕೌಶಲ್ಯ ಅಥವಾ ವಿಜ್ಞಾನ ಎಂದು ಅರ್ಥ. ಶೈಕ್ಷಣಿಕ ಗುರಿ ಹಾಗೂ ಉದ್ದೇಶಗಳನ್ನು ನೆರವೇರಿಸಿಕೊಳ್ಳಲು ತಾಂತ್ರಿಕತೆ ಮತ್ತು ವಿಧಿವಿಧಾನಗಳ ಅಧ್ಯಯನವೇ ಶೈಕ್ಷಣಿಕ ತಂತ್ರಜ್ಞಾನ. ಶೈಕ್ಷಣಿಕ ತಂತ್ರಜ್ಞಾನದ ವ್ಯಾಖ್ಯೆಗಳು. ಹೆನ್ರಿಚ್ರವರ ಪ್ರಕಾರ ಪ್ರಾಯೋಗಿಕ ಅಂಶಗಳ ಜ್ಞಾನದ ಪದ್ಧತಿ ಪೂರ್ವಕ ಅನ್ವಯವೇ ಶೈಕ್ಷಣಿಕ ತಂತ್ರಜ್ಞಾನವಾಗಿದೆ. ಗ್ಲಾಸ್ರವರ ಪ್ರಕಾರ ಬೋಧನಾತ್ಮಕ ವಿನ್ಯಾಸದ ವಿವರಣೆ ಏಕೈಕ ವೃತ್ತಿ ವಿಶೇಷತೆ ಎನಿಸುವುದೇ ಶೈಕ್ಷಣಿಕ ತಂತ್ರಜ್ಞಾನವಾಗಿದೆ. G.O.M. ಲೀಥ್ರವರ ಪ್ರಕಾರ ಇವರ ದೃಷ್ಟಿಯೊಳಗೆ ಶೈಕ್ಷಣಿಕ ತಂತ್ರಜ್ಞಾನ ಅಂದರೆ ಏನು? ವೈಜ್ಞಾನಿಕ ಜ್ಞಾನ ಹಾಗೂ ಪದ್ಧತಿಗಳನ್ನು ಬೋಧನೆ ಮತ್ತು ಕಲಿಕಾ ಕಾರ್ಯವಿಧಾನಗಳಲ್ಲಿ ವ್ಯವಸ್ಥಿತ ಅನ್ವಯಿಸಿಕೊಂಡು ಪರಿಣಾಮಕಾರಿ ಕಲಿಕೆಯನ್ನುಂಟು ಮಾಡುವುದೇ ಶೈಕ್ಷಣಿಕ ತಂತ್ರಜ್ಞಾನ. NCET ಅವರ ಪ್ರಕಾರ ಬ್ರಿಟನ್ 1971 ಇವರ ದೃಷ್ಟಿಯೊಳಗೆ ಶೈಕ್ಷಣಿಕ ತಂತ್ರಜ್ಞಾನ ಅಂದ್ರೇನು? ಮಾನವನ ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಿಸುವ ಸಾಧನ ಮತ್ತು ತಂತ್ರಜ್ಞಾನ ವ್ಯವಸ್ಥೆಯ ಅನ್ವಯ ಹಾಗೂ ಮೌಲ್ಯಮಾಪನವನ್ನು ಒಳಗೊಂಡಿರುವುದೇ ಶೈಕ್ಷಣಿಕ ತಂತ್ರಜ್ಞಾನ. ನಮ್ಮ ಭಾರತೀಯ ಶಿಕ್ಷಣ ತಂತ್ರ SK ಮಿತ್ರರವ್ರ ಪ್ರಕಾರ
ಶೈಕ್ಷಣಿಕ ಗುರಿಗಳನ್ನು ಸಾಧಿಸುವ ವಿಧಾನ ಮತ್ತು ತಂತ್ರಜ್ಞಾನಗಳ ವಿಜ್ಞಾನವೇ ಶೈಕ್ಷಣಿಕ ತಂತ್ರಜ್ಞಾನ. ಸೊ ದೀಸ್ ಆರ್ ಆಲ್ ದ ಡೆಫಿನೇಷನ್ಸ್ ಇನ್ ಕನೆಕ್ಷನ್ ವಿತ್ ದಿ ಎಜುಕೇಷ್ನಲ್ ಟೆಕ್ನಾಲಜಿ. ಅರ್ಥ ಆಯ್ತು ರೀ, ವ್ಯಾಖ್ಯಾ ಆಯಿತು. ಇನ್ನು ಸ್ವರೂಪ ಏನೇನು ಸಿಲೆಬಸ್ಗೆ ಐತ್ರಿ. ನೇಚರ್, ವಾಟ್ ಆರ್ ದ ನೇಚರ್ ಆಫ್ ಎಜುಕೇಷ್ನಲ್ ಟೆಕ್ನಾಲಜಿ. ನೋಡಿರಿ, ಈ ಶೈಕ್ಷಣಿಕ ತಂತ್ರಜ್ಞಾನಕ್ಕೆ ತನ್ನದೇ ಆದಂಥ ಕೆಲವೊಂದು ಸ್ವರೂಪಗಳದಾವು. ಯಾವ್ಯಾವು ಒಂದೊಂದು ನಾನು ಈಗ ಚರ್ಚೆ ಮಾಡ್ತೀನಿ. ನಂಬರ್ 1, ಇದು ಶಿಕ್ಷಣದ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತದೆ. ನಂಬರ್ 2, ಇದು ಶಿಕ್ಷಣದ ಗುಣಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ಇಟ್ ಎನ್ಹ್ಯಾನ್ಸ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್. ಇಟ್ ಸಾಲ್ವ್ ದಿ ಪ್ರಾಬ್ಲಮ್ಸ್ ವಿಚ್ ಈಸ್ ರಿಲೇಟೆಡ್ ಟು ದಿ ಎಜುಕೇಷನ್. ಬೋಧನೆಯಲ್ಲಿ ನವೀನ ಕಲಿಕಾ ಪ್ರಕ್ರಿಯೆಯನ್ನು ಮತ್ತು ವಿಧಾನವನ್ನು ಅಳವಡಿಸುತ್ತದೆ. ಇಟ್ ಕ್ರಿಯೇಟ್ಸ್ ನ್ಯೂ ಟೆಕ್ನಾಲಜಿ. ದೃಕ್ಶ್ರವಣ ಉಪಕರಣ ಬಳಕೆಯನ್ನು ಮಾಡಿಸುತ್ತದೆ. ಇಟ್ ಮೇಕ್ ಯೂಸ್ ಆಫ್ ಆಡಿಯೋ ವಿಜುವಲ್ ಏಡ್ಸ್. ಕಲಿಕಾ ಆಸಕ್ತಿಯನ್ನು ಇದು ಹೆಚ್ಚಿಸುತ್ತದೆ. ಇಟ್ ಎನ್ಹ್ಯಾನ್ಸ್ ದ ಲರ್ನಿಂಗ್ ಇಂಟ್ರೆಸ್ಟ್ ಅಮಂಗ್ ದ ಚಿಲ್ಡ್ರನ್. ಇದು ನವೀನತೆಯ ಬೋಧನೆಯಾಗಿದೆ. ದಿಸ್ ಇಸ್ ಒನ್ ಟೈಪ್ ಆಫ್ ದ ಇನೋವೇಟಿವ್ ಟೀಚಿಂಗ್. ನೆಕ್ಸ್ಟ್ ಒನ್, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುತ್ತದೆ. ಇಟ್ ಡೆವಲಪ್ಸ್ ದ ಸೈಂಟಿಫಿಕ್ ಅಟಿಟ್ಯೂಡ್ ಅಮಂಗ್ ದ ಚಿಲ್ಡ್ರನ್. ನೆಕ್ಸ್ಟ್ ಒನ್, ಇದು ಕಲಿಕೆಯನ್ನು ಗಟ್ಟಿಗೊಳಿಸುತ್ತದೆ. ಇಟ್ ಎನ್ಹ್ಯಾನ್ಸ್ ದ ಟೀಚಿಂಗ್. ಶಿಕ್ಷಣದ ಧ್ಯೇಯ ಮತ್ತು ಗುರಿಗಳನ್ನು ಸ್ಪಷ್ಟಪಡಿಸುತ್ತದೆ. ಇಟ್ ಕ್ಲಾರಿಫೈಸ್ ದ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಎಜುಕೇಷನ್. ಇದು ಗುರು ಶಿಷ್ಯರ ನಡುವೆ ಸಂಪರ್ಕವನ್ನು ಏರ್ಪಡಿಸುತ್ತದೆ. ಇಟ್ ಕ್ರಿಯೇಟ್ಸ್ ಗುಡ್ ರಿಲೇಷನ್ಶಿಪ್ ಬಿಟ್ವೀನ್ ಟೀಚರ್ ಆ್ಯಂಡ್ ಟಾಟ್. ಬೋಧನೆಯನ್ನು ಗಟ್ಟಿಗೊಳಿಸುತ್ತದೆ. ಇವೆಲ್ಲವೂ